ಒಂದು ಚುನಾವಣೆ ದರ್ಶನ್ ಅವರೇ, ಈ ಕಾನ್ಸೆಪ್ಟ್ಗೆ ನೀವೇ ಓಂಕಾರ ಆಡಿದವರು, ನಿಮ್ಮ ಪಕ್ಷದವರು. ಈಗ ಏನು ಸ್ವಾತಂತ್ರ್ಯದ ನಂತರ ನೀವೇನು ಮಾಡಿದ್ರಲ್ಲ 4-5 ಚುನಾವಣೆ 1952ರಿಂದ 62ರವರೆಗೆ ಏನೋ ಮಾಡಿದ್ರಲ್ವಾ. ಆಮೇಲೆ ಆ ಒಂದು ಅಧಿಕಾರದ ಒಂದು ಏನು ಸರ್ವಾಧಿಕಾರದ ತನ ಅಂತ ಹೇಳ್ಬೋದು ಏನೋ, ಅವಾಗ ಒಂದು ಚುನಾವಣೆ ನಡೆಯುತ್ತೆ 1959ರಲ್ಲಿ ಅಂತ. ಅಲ್ಲ, ಇದು ಕೇರಳದಲ್ಲಿ 1957ರಲ್ಲಿ ನಂಬೋದರಿಪಾಡ್ ಅವರ ಸರ್ಕಾರ ಬರುತ್ತೆ. ಅಲ್ಲಿ ಫಸ್ಟ್ ಟೈಮ್ ಏನು ಕಾಂಗ್ರೆಸ್ ಸರ್ಕಾರ ಹೋಗಿ ಕಮ್ಯುನಿಸ್ಟ್ ಸರ್ಕಾರ ಬರುತ್ತೆ. ಆ ಕಮ್ಯುನಿಸ್ಟ್ ಸರ್ಕಾರವನ್ನು ಏನೇನೋ ಒಂದು ಸ್ವಲ್ಪ ಸಂವಿಧಾನದ ವಿಧಿ 356ರನ್ನು ದುರುಪಯೋಗ ಪಡಿಸ್ಕೊಂಡು ಆ ಸರ್ಕಾರವನ್ನು ಬೀಳಿಸಲಾಗುತ್ತೆ ಅನ್ನುವಂಥ ಚರ್ಚೆಗಳೆಲ್ಲ ಇದ್ದಾವೆ. ಈಗ ನೀವು ಅಲ್ಲಿ ನಿಮ್ಮ ಪ್ರಾರಂಭದಲ್ಲೇ ಈ ರೀತಿ ನೀವು ಒನ್ ನೇಷನ್ ಕಾನ್ಸೆಪ್ಟ್ನ ತಂದು ಈಗ ವಿರೋಧ ಮಾಡಿದಲ್ಲಿ ಏನು ಅರ್ಥ ಅನ್ನೋದು, ಆಮೇಲೆ ಬಿಡಿ, ಅದು ಬೇರೆ ವಿಚಾರ. ನೋಡಿ, ಸ್ವಾತಂತ್ರ್ಯ, ಆ ದಿನಮಾನಸ, ಆ ಒಂದು ಸಂದರ್ಭ, ಅಂದಿನ ಜನಸಂಖ್ಯೆ, ಅಂದಿನ ಚುನಾವಣಾ ಖರ್ಚು ಎಲ್ಲದೂ ಆ ಕಾಲಘಟ್ಟಕ್ಕೆ ಆಗಿರ್ತಕ್ಕಂಥದ್ದು. ಅದು 52ರಿಂದ 1967. ಆದರೆ ಇವತ್ತು ಒಂದು ದೇಶ ಒಂದು ಚುನಾವಣೆ ಅಂದಾಗ ನಾವು ಗ್ರಾಮದಿಂದ ಹಿಡಿದು ದೇಶದ ತನಕ ಯೋಚನೆ ಮಾಡಬೇಕಾಗ್ತದೆ. ಒಂದು ಗ್ರಾಮ ಪಾರ್ಲಿಮೆಂಟಿಂದ ಪಂಚಾಯತಿವರೆಗೂ. ಯಾಕೆಂದರೆ ಒಂದು ಪಂಚಾಯತಿ ಚುನಾವಣೆನ ನೀವು ರಾಷ್ಟ್ರ ಚುನಾವಣೆಗೆ ತಾಳೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಅಲ್ಲಿ ಒಂದು CC ರೋಡಿನ ವಿಚಾರ ಇರುತ್ತೆ ಗ್ರಾಮ ಪಂಚಾಯತಿನಲ್ಲಿ, ಅಲ್ಲೊಂದು ಯಾವುದೋ ಕುಡಿಯೋ ನೀರಿನ ವಿಚಾರ ಇರ್ತದೆ, ಅಲ್ಲಿ ಕಾನ್ಸೆಪ್ಟ್ಗಳೇ ಬೇರೆ ಇರ್ತದೆ. ಅದಾದಮೇಲೆ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನೀವು ಪಟ್ಟಣ ಸಭೆನೂ ನೀವು ಜಿಲ್ಲಾ ಪಂಚಾಯತಿಗೂ ಹೋಲಿಕೆ ಮಾಡೋದಕ್ಕೆ ಆಗಲ್ಲ, ಅಲ್ಲಿಯ ನಿರೀಕ್ಷೆಗಳೇ ಬೇರೆ. ನಗರಸಭೆಗೂ ಮಹಾನಗರ ಪಾಲಿಕೆಗೂ ನೀವು ಕನೆಕ್ಟ್ ಮಾಡೋದಕ್ಕೆ ಆಗಲ್ಲ. ಮಹಾನಗರ ಪಾಲಿಕೆಯ ಬಜೆಟ್ನ ಗಾತ್ರ ಅಥವಾ BBMPಯ ಬಜೆಟ್ನ ಗಾತ್ರ ಅಥವಾ ಇಲ್ಲಿ ಜನರ ಬೇಡಿಕೆಗಳು, ಇವರ ಆಶೋತ್ತರಗಳು, ರಾಜ್ಯ ಅಂತ ಬಂದಾಗ, MLA ಅಂತ ಬಂದಾಗ ಶಾಸಕನ ಕರ್ತವ್ಯ ಅಥವಾ ಜನರ ನಿರೀಕ್ಷೆಗಳು, ಒಬ್ಬ ಮಂತ್ರಿ ಅಂತ ಬಂದಾಗ, ಈ ರೀತಿ ಆ ಊರುಗಳಿಗೆ, ಆ ಪ್ರದೇಶಗಳಿಗೆ, ಆ ಸ್ಥಳೀಯ ಮಟ್ಟದ ವಿಚಾರಗಳನ್ನೆಲ್ಲ ನಾವು ನೋಡ್ತಾ ಬಂದಾಗ ಇದೊಂದು ಈ ಕಾನ್ಸೆಪ್ಟು ಇವತ್ತಿನ ದಿನಮಾನಸಕ್ಕೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಚರ್ಚೆಯ ನಡುವೆ ಒಂದು ವಿಚಾರ ಬಂತು, ಆರ್ಟಿಕಲ್ 370. ಇವತ್ತು 19 ಬಾರಿ ಕಳೆದ, ಈಗ ಮೋದಿಯವರು ಈ ಬಾರಿ ಏನು ಅಧಿಕಾರ ಸ್ವೀಕರಿಸಿದ ಮೇಲೆ 19 ಬಾರಿ ದಾಳಿಗಳಾಗಿದ್ದಾವೆ ಸರ್ ದೇಶದ ಮೇಲೆ. ಏನು ಬದಲಾವಣೆ, ಅಲ್ಲಿನ ಗಲಾಟೆಗಳು ಏನು ಬದಲಾವಣೆ ತಂದಿದ್ದಾರೆ. ಇನ್ನೊಂದು ಕಡೆ ನರೇಂದ್ರ ಮೋದಿಯವರು, ನಾನು ಅವಾಗಲೇ ವೈಫಲ್ಯ ಅಂತಂದ್ರೆ ಅವಕಾಶ ಕೊಡಿ ದಯವಿಟ್ಟು. ಚೀನಾ ವಿಚಾರವಾಗಿ ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದರು, ಲವ್ ಲೆಟರ್ ಲಿಖನಾ ಬಂದು ಕರೋ ಉಸಿಕೋ ಉಸಿ ಭಾಷೆ ಮೇ ಸಮಜಾ ಕರೋ ಅಂತ ಹೇಳ್ಬಿಟ್ಟು. ಇವತ್ತು 101 ಬಿಲಿಯನ್ ಅಷ್ಟು ಹೆಚ್ಚಿನ ಆಮದನ್ನು ಮಾಡ್ತಾ ಇರ್ತಕ್ಕಂಥದ್ದು ಚೀನಾ ದೇಶದಿಂದ ಭಾರತಕ್ಕೆ. ಇಟ್ಸ್ ಅ ಫ್ಯಾಕ್ಟ್. ಇವತ್ತು ಆ ಪ್ರದೇಶಗಳಲ್ಲಿ ಅರುಣಾಚಲ್ ಪ್ರದೇಶ, ದೋಕ್ಲಾ, ಲದಾಖ್ ವಿಚಾರ ಏನಾಗಿದೆ ಅನ್ನುವಂಥದ್ದು ಗೊತ್ತಿರ್ತಕ್ಕಂಥ. ಈಗ ಒನ್ ನೇಷನ್ ಏನು ಸಮರ್ಥನೆ ಮಾಡ್ಕೊಳ್ತಾರೆ, ಹಣವನ್ನು ಉಳಿಸ್ಬೋದು, ಜಾಸ್ತಿ ಹಣ ಖರ್ಚಾಗೋದನ್ನ ನಾವು ಉಳಿಸ್ಬೋದು ಅಂತ ಒಂದು ಹೇಳ್ತಾರೆ. ಇನ್ನೊಂದು ಸಮಯ ಒಂದು ಟೈಮ್ಗೆ ಆಗಿಬಿಟ್ರೆ ಎಲ್ಲ ಮುಗಿದ್ಬಿಡುತ್ತೆ, 5 ವರ್ಷದವರೆಗೂ ಏನು ತೊಂದರೆ ಇಲ್ಲ ಅಂತ ಒಂದು ಹೇಳ್ತಾರೆ. ಇನ್ನೊಂದು ಹೇಳೋದು ಏನು ಅಂದರೆ, ಈ ರೀತಿ ಎಲೆಕ್ಷನ್ ಒಂದು ಏಕಕಾಲದಲ್ಲಿ ನಡೆದ್ರೆ ಮತ ಜಾಸ್ತಿ ಆಗುತ್ತೆ, ಮತ ಹಾಕುವವ್ರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರ ಹೇಳ್ತಾರೆ. ಆಮೇಲೆ ಭ್ರಷ್ಟಾಚಾರ ರಹಿತ ಸರ್ಕಾರಗಳನ್ನ ನಾವು ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಅವರು ಒಂದಷ್ಟು ಲೆಕ್ಕಾಚಾರಗಳಿದೆ. ಅವರೊಂದು ಕಾನ್ಸೆಪ್ಟ್ ಬಂದಾಗ ಅವ್ರದ್ದೇ ಆದಂಥ ಉದ್ದೇಶಗಳನ್ನ ಅವ್ರು ಹೇಳುವಂಥದ್ದು ಸಾಮಾನ್ಯವಾಗಿ ನಡೆಯುವಂಥದ್ದು. ಇವತ್ತು ಕೇರಳದಲ್ಲಿ ವಿಧಾನಸಭೆಯಲ್ಲಿ ಅಲ್ಲಿ ಗೊತ್ತುವಳಿಯ ಇದರ ವಿರುದ್ಧವಾಗಿ ಗೊತ್ತುವಳಿಯ ನಿರ್ಣಯ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವಶ್ಯಕತೆ ಬಿದ್ದರೆ ಕರ್ನಾಟಕದಿಂದಲೂ ನಮ್ಮ ಸರ್ಕಾರವು ಅದರ ವಿರುದ್ಧವಾಗಿ ಗೊತ್ತುವಳಿ ನಿರ್ಣಯ ಮಾಡಿ ಕೇಂದ್ರ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದು ಸರ್ವಾಧಿಕಾರಿ ಆಳ್ವಿಕೆ ಆಗುವುದಿಲ್ಲ. ಪ್ರತಿಯೊಂದು ಭಾಗದ, ಭಾಷೆಯ, ಜನರ, ಸ್ಥಳೀಕರ ಭಾವನೆಗಳಿಗೆ ನಿಮ್ದು ಸರ್ವಾಧಿಕಾರನೇ. ಈಗ ಅವತ್ತು ಇಂದಿರಾ ಗಾಂಧಿ ಅವರು ಏನು ಕೇರಳದಲ್ಲಿ ಬಂದಂತ ಸರ್ಕಾರವನ್ನ ನೀವು ಕಮ್ಯುನಿಸ್ಟ್ ಏನು ಸರ್ಕಾರವನ್ನ ತೆಗೆದು ಇದು ಮಾಡಿದ್ದು, ಅದು ಸರ್ವಾಧಿಕಾರಿ ಅಲ್ವಾ? ನೋಡಿ, ಆರ್ಟಿಕಲ್ ಏನು ಪ್ರದೇಶಕ್ಕೆ ಅವತ್ತಿನ 356 ದುರುಪಯೋಗ ಪಡಿಸ್ಕೊಂಡು ನೋಡಿ, ಅವತ್ತಿನ ದಿನಮಾನಸಕ್ಕೆ ಅವತ್ತಿನ ಆ ಕಾರಣಗಳು ಯಾಕೆ ಏನು ಅಂತ ಚರ್ಚೆ ಮಾಡೋಣ. ಇವತ್ತು ಆಯ್ತು, ಇವತ್ತು ಸರ್ ನೋಡಿ, ಇದು ಅಸಾಧ್ಯ. ಒಬ್ಬ ಒಂದು ಓಟ್ ಹಾಕೋದಕ್ಕೆ ಬರ್ತಾರೆ. ಇವತ್ತು 60%, 50%, ನಗರ ಪ್ರದೇಶದಲ್ಲಿ 45% ವೋಟಿಂಗ್ ನಡೀತಾ ಇರ್ತಕ್ಕಂಥದ್ದು. ನೀನು ಒಂದ್ಸರಿ ಓಟಿಗೆ ಹಾಕಕ್ ಬಂದ್ಬಿಟ್ಟು 10 ಓಟ್ ಹಾಕು ಅಂತಂದ್ರೆ ಅವ್ನು ಎಲ್ಲಿಗೆ ಅಂತ ಓಟ್ ಹಾಕ್ತಾನೆ, ಯಾರಿಗೆ ಅಂತ ಓಟ್ ಹಾಕ್ತಾನೆ. ಆಮೇಲೆ ರಾಜಕೀಯ ಪಕ್ಷಗಳಿಗೆ ಒಂದು ಚುನಾವಣೆಗೆ 6-7 ತಿಂಗಳು ತಯಾರಿ ಬೇಕಾಗಿರ್ತದೆ. ಒಂದು ಚುನಾವಣೆ ಮಾಡ್ಬೇಕಂದ್ರೆ ಅದು ಉದಾಹರಣೆ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ವರ್ಷಗಟ್ಟಲೆ. ಮಮತಾ ಬ್ಯಾನರ್ಜಿ ಅವರು 2 ವರ್ಷ ಇರ್ಬೇಕಾದ್ರೆ ಈಗ ಚುನಾವಣೆ ಘೋಷಣೆ ಮಾಡ್ಕೊಂಡಿದ್ದಾರೆ, ನಾವು ಕೆಲಸ ಶುರು ಮಾಡ್ತೀವಿ ಅಂತೇಳಿ. ಹೀಗಿರ್ಬೇಕಾದ್ರೆ ನೀವು ನಮ್ಮ ಪ್ರಾದೇಶಿಕತನವನ್ನು, ನಮ್ಮ ಭೌಗೋಳಿಕವಾಗಿ ಇರ್ತಕ್ಕಂಥ ನಿರೀಕ್ಷೆಗಳನ್ನ ಮಟ್ಟ ಹಾಕ್ಲಿಕ್ಕೆ ಅಥವಾ ನಿಮ್ಮಲ್ಲಿ ಆಳ್ವಿಕೆ ಇದ್ದವರಿಗೆ ಅವರಿಗೆ ಅವಕಾಶಗಳನ್ನ ಕೊಡೋದಕ್ಕೆ ನಮಗೆ ಈಗ ಮ್ಯಾಕ್ಸಿಮಮ್ ನಮಗೆ ಬರಬೇಕಾದಂಥ ಮೂಲಭೂತ
ಹಕ್ಕುಗಳೇ ನಮಗೆ ಸಿಗ್ತಾ ಇಲ್ಲ. ಅದನ್ನೇ ನೀವು ಹಕ್ಕಿತ್ತಿದ್ದೀರಿ. ಇವತ್ತು ನಾವು ಅದನ್ನೇ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಉತ್ತರ ಕೊಡೋದಕ್ಕೆ ಒಬ್ರು ರೆಡಿ ಇಲ್ಲ. ಇವತ್ತು ಕೇಂದ್ರ ಸರ್ಕಾರದ ಈ ನೀತಿಗಳು ಇವರು ಮಾಡ್ಕೊಂಡ್ಬಂದು ಆಯ್ತು ಸರ್, ರೈತರದೊಂದು ಕಾಯ್ದೆ ಮಾಡ್ತೀವಿ ಅಂತ ತಾಬಂದ್ರು. ಎಷ್ಟು ಜನ? 726 ಜನ ರೈತರು ಮಾಡಿದ್ರು. ಕೊನೆಗೆ ಕಾಯ್ದೆ ಬಂತ? ಇಲ್ಲ, ಬರ್ಲಿಕ್ಕಾಗ್ಲಿಲ್ಲ. ಯಾಕೆ? ಪ್ರೈವೇಟ್ ಕಂಪ್ನಿಗಳನ್ನ ಎಷ್ಟು ದಿನ ಅಂತ ಉದ್ಧಾರ ಮಾಡ್ತಾರೆ? ಏನು ಉದ್ದೇಶ ಇರಬಹುದು? ಯಾಕೆ ಇದು ಪ್ರೈವೇಟೈಸೇಷನ್ ಸರ್? ಅಲ್ಲ, ಆರ್ಟಿಕಲ್ ಈ ಕಾಯ್ದೆಯಿಂದ ಏನು ಅವ್ರಿಗೆ ಲಾಭ? ಏನು ಉದ್ದೇಶ? ನಿಜವಾದ ಉದ್ದೇಶ ಏನು? ನಿಜವಾದ ಉದ್ದೇಶ ದೇರ್ ಇಸ್ ನೋ ಪ್ರೋಗ್ರೆಸ್ ಇನ್ ನರೇಂದ್ರ ಮೋದಿ ಗವರ್ಮೆಂಟ್. ದೇರ್ ಇಸ್ ನೋ ಪ್ರೋಗ್ರೆಸ್ ಇನ್ ನರೇಂದ್ರ ಮೋದಿ ಗವರ್ಮೆಂಟ್. ಇವತ್ತು ಇವರು ಏನೋ ಬುಲೆಟ್ ಟ್ರೈನ್ ಅಂದ್ರು, ಬಂದಿಲ್ಲ. ಸ್ಮಾರ್ಟ್ ಸಿಟಿ ಅಂದ್ರು, ಆಗಿಲ್ಲ. ಸ್ವಚ್ಛ ಭಾರತ್ ಅಂದ್ರು, ಏನೂ ಮಾಡೋದಕ್ಕಾಗಿಲ್ಲ. ರಾಮನಗರ ಚುನಾವಣೆ ಮಾಡಿದ್ರು, ಸೋರ್ತಾ ಇದೆ. ಇವತ್ತು ನಮ್ಮ ಲೋಕಸಭಾ ಅಷ್ಟು ಗಟ್ಟಿಯಾಗಿತ್ತು, ಏನೋ ಹೊಸದ್ ಕಟ್ತೀವಿ ಅಂತ ಹೋದ್ರು, ಅದು ಸೋರ್ತಾ ಇದೆ. ಇವರ ಏನೇನು ಮಾಡಿದ್ದಾರೆ, ಒಂದು ತರಗತಿ ಪುಲ್ವಾಮಾ ದಾಳಿಗೆ ಏನು ಉತ್ತರ ಕೊಟ್ರು? ಎಲ್ಲ ಈ ರೀತಿಯಾದಂತಹ ಸುಳ್ಳಿನ ಬಗಳ ಘೋಷಣೆಗಳನ್ನ ಮಾಡ್ಕೊಂಡು ದೇಶದ ಜನರನ್ನ ದಿಕ್ ತಪ್ಪುವಂತ ಕೆಲಸ. ಇನ್ನೊಂದು ಸರ್, ಇವರ ಚುನಾವಣೆಗಳು ಇವಾಗ ನಡೀತಾ ಇರ್ತಕ್ಕಂಥದ್ದು ಇವಿಎಂ ಬಿಟ್ರೆ ಬೇರೆ ಏನು ಇಲ್ಲ. ಅದು ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಬಿಹಾರ್ ಆಗಿರ್ಬೋದು. ಏನ್ ಆತಂಕ ಅಂದ್ರೆ ನೋಡಿ, ಈಗ